ಎವ್ರಿಬಡಿ, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಒಂದು ಒಳ್ಳೆ ಹೆಲ್ದಿ ರೆಸಿಪಿ ಮಾಡ್ತಾ ಇದ್ದೀನಿ. ಪನೀರ್ ಮಟರ್ ಮೇಥಿ ರೆಸಿಪಿ ಅಂತ ಹೇಳ್ಬಿಟ್ಟು. ಇಟ್ ಈಸ್ ಅ ಗ್ರೇವಿ. ಚಪಾತಿ ಜೊತೆಗೆ, ರೈಸ್ ಜೊತೆಗೆ, ಈವನ್ ಮಿಲ್ಲೆಟ್ಸ್ ಜೊತೆಗೆ, ರೋಟಿ ಜೊತೆಗೆ ತಿನ್ಬೋದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಮೆಂತ್ಯ ಸೊಪ್ಪು, ಹಸಿ ಬಟಾಣಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆನಿಯನ್, ಜಿಂಜರ್ ಮತ್ತು ಗ್ರೀನ್ ಚಿಲ್ಲಿ ಚಾಪ್ ಮಾಡಿ ಇಟ್ಕೊಂಡಿರೋದು. ಅದಾದಮೇಲೆ ಫೈನ್ಲಿ ಚಾಪ್ಡ್ ಟೊಮ್ಯಾಟೋಸ್ 2, ಆನಿಯನ್ 2, ಟೊಮ್ಯಾಟೋಸ್ 2, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೀ ಸ್ಪೂನ್ ಅಂತ ಅಂದ್ಕೊಳ್ಳೋಣ. ಅದಾದಮೇಲೆ 200 ಗ್ರಾಮ್ಸ್ ಅಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ದಿಸ್ ಇಸ್ ಅ ಸ್ಟೋವ್ ಬಾಟ್ ಪನ್ನೀರ್. ನೀವು ಮನೆಯಲ್ಲೇ ಮಾಡ್ಕೋತೀನಿ ಪನ್ನೀರ್ ಅಂತಂದರೆ ಯು ಕ್ಯಾನ್ ಡೂ. ಮೊದಲಿಗೆ ಒಂದು ವೈಡ್ ಓಪನ್ ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ಸುಮಾರು 2 to 3 ಟೀ ಸ್ಪೂನ್ಸ್ ಅಷ್ಟು ಆಯಿಲ್, 1/4 ಟೀ ಸ್ಪೂನ್ ಅಷ್ಟು ಅಜ್ವೈನ್, ಅದಾದಮೇಲೆ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ. 5 ಸೆಕೆಂಡ್ಸ್ ಆಯಿಲಲ್ಲಿ ಅದೆಲ್ಲ ಇನ್ಫ್ಯೂಸ್ ಆಗಬೇಕು. ಅದಾದ ನಂತರ ಚಾಪ್ ಮಾಡಿಟ್ಕೊಂಡಿರೋ ಪನ್ನೀರ್ ಕ್ಯೂಬ್ಸ್ನ ಹಾಕ್ಕೊತಾ ಇದ್ದೀನಿ, 200 ಗ್ರಾಮ್ಸ್. ಹೂ ವಾಂಟ್ಸ್ ಟು ಲೂಸ್ ವೆಯ್ಟ್ ಮ್ಯಾನೇಜ್ಮೆಂಟ್ ಮತ್ತು ಸ್ಟ್ರೆಂತ್ ಟ್ರೈನಿಂಗ್ ತೊಗೋತಾ ಇರೋರು ಡೈಲಿ 100 ಗ್ರಾಮ್ಸ್ ಅಷ್ಟು ಪನ್ನೀರ್ನ ಕನ್ಸ್ಯೂಮ್ ಮಾಡೋದ್ರಿಂದ ಇಟ್ ವಿಲ್ ಕೀಪ್ ಯುವರ್ ಸ್ಟಮಕ್ ಫುಲ್ ಫಾರ್ ಲಾಂಗರ್. ತುಂಬ ಹೊತ್ತು ಹೊಟ್ಟೆ ತುಂಬಿರೋ ಥರನೇ ಅನಿಸುತ್ತೆ. ಆ್ಯಸ್ ದೇ ಆರ್ ರಿಚ್ ಇನ್ ವಿಟಮಿನ್ ಡಿ, ವಿಟಮಿನ್ B12, ಕ್ಯಾಲ್ಶಿಯಮ್, ದೆನ್ ಮೆಗ್ನೀಷಿಯಮ್ ಇರೋದ್ರಿಂದ ಇಟ್ ಈಸ್ ನ್ಯೂಟ್ರಿಯೆಂಟ್ ಡೆನ್ಸ್ ಆ್ಯಂಡ್ ನ್ಯಾಚುರಲ್ ಫ್ಯಾಟ್ಸ್ ಕೂಡ ಇದೆ. ಸೊ ಇದನ್ನು ಆಯಿಲಲ್ಲಿ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಅಪ್ಪರ್ ಸೈಡು ಮತ್ತು ಬಾಟಮ್ ಸೈಡು, ಮೇಲೆ ಕೆಳಗೆ ಕ್ರಂಚಿ ಆಗಬೇಕು, ಲಿಟಲ್ ಬಿಟ್ ರೆಡ್ ಆಗಬೇಕು. ಅದಾದಮೇಲೆ ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಟ್ಕೊಂಡಿದ್ದೀನಿ. ಸೇಮ್ ಆಯಿಲಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಆನಿಯನ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಜೀರಿಗೆ 1 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ. ಆನಿಯನ್ ತುಂಬ ಫ್ರೈ ಆಗೋ ನೆಸೆಸಿಟಿ ಇಲ್ಲ, ಅದು ಕ್ರಂಚ್ ಇರಬೇಕು. ಅದಾದ ನಂತರ ಟೊಮ್ಯಾಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು. ಇಲ್ಲ ನೀವು ಟೊಮ್ಯಾಟೊ ಪ್ಯೂರಿ ಹಾಕೋತೀನಿ ಅಂತಂದರೆ ಯು ವಿಲ್ ಗೆಟ್ ಲಾಟ್ಸ್ ಆಫ್ ಗ್ರೇವಿ. ನಾನು ಟೊಮ್ಯಾಟೊನ ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಂಡಿರೋದ್ರಿಂದ ಡ್ರೈ ಆಗುತ್ತೆ. ಸ್ವಲ್ಪ ಡ್ರೈ ಬೇಕು ಅಂತಂದರೆ ಚಾಪ್ ಮಾಡಿ ಹಾಕ್ಕೊಳ್ಳಿ. ಇಲ್ಲ ನಿಮಗೆ ಮಷಿ ಬೇಕು, ತುಂಬ ಗ್ರೇವಿ ಬೇಕು ಅಂತ ಅಂದರೆ ಪ್ಯೂರಿ ಮಾಡಿ ಹಾಕ್ಕೊಳ್ಳಿ. ಇವಾಗ ಹಸಿ ಬಟಾಣಿ 1 ಕಪ್ ಹಾಕೋತಾ ಇದ್ದೀನಿ. ಹಸಿ ಬಟಾಣಿನೂ ಅಷ್ಟೇ ರಿಚ್ ಇನ್ ವಿಟಮಿನ್ಸ್, ಪ್ರೋಟೀನ್ಸ್, ನ್ಯೂಟ್ರಿಯೆಂಟ್ ಡೆನ್ಸ್ ಇದೆ. ಒಣ ಬಟಾಣಿ ತಿನ್ನೋದಕ್ಕಿಂತ ಈ ಥರ ಫ್ರೆಶ್ ಹಸಿ ಬಟಾಣಿ ತಿನ್ನೋದು ತುಂಬಾ ಒಳ್ಳೆಯದು. ಇವಾಗ ನಾನು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಕುದಿಲಿಕ್ಕೆ ಬಿಡ್ತಾಯಿದ್ದೀನಿ. ಮತ್ತು ಒಮ್ಮೆ ಸ್ಟಿರ್ ಮಾಡಿ, ಒಕೇಶನಲ್ಲಿ ಸ್ಟಿರ್ ಮಾಡ್ತಾನೇ ಇರಿ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಅದಾದ ನಂತರ ಇದು ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಕೇಶನಲ್ಲಿ ಸ್ಟಿರ್ ಮಾಡ್ತಾ ಇರಿ. ಇವಾಗ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ನಾನು 1 ಟೀ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಒಂದು ಬೌಲಿಗೆ ತೊಗೊಂಡಿದ್ದೀನಿ. ಅದಕ್ಕೆ ಸುಮಾರು ಒಂದು ಚಿಕ್ಕ ಟೀ ಲೋಟದಲ್ಲಿ ಅರ್ಧ ಟೀ ಲೋಟದಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಲಂಪ್ ಫ್ರೀ ಆಗುತ್ತೆ, ಅಂದರೆ ಏನು ಗಂಟುಗಳಾಗದೇ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ಅದು ನೀಟಾಗಿ ಮಿಕ್ಸ್ ಆಯಿತು ಅಂತ ಅಂದಮೇಲೆ ಇದೇ ನಾವು ತರಕಾರಿ ಎಲ್ಲ ಬಾಯ್ಲ್ ಮಾಡೋಕ್ಕೆ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ವಿತಿನ್ 5 ಮಿನಿಟ್ಸಲ್ಲಿ ನಮ್ಮ ಗ್ರೇವಿ ತಿಕ್ಕಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲ ನೀವು ಪೌಡರ್ ಹಾಕೋತೀನಿ ಅಂತಂದರೆ ಒಗ್ಗರಣೆ ಮಾಡುವಾಗಲೇ ಕಡಲೆ ಹಿಟ್ಟನ್ನ ಹಾಕೋಬೋದು. ಇಲ್ಲ ಈ ಥರ ಗ್ರೇವಿಗೆ ಹಾಕೋತೀನಿ ಅಂತಂದರೆ ನೀರು ಹಾಕಿದಾದಮೇಲೆ
ಮಿಕ್ಸ್ ಮಾಡ್ಕೊಂಡು ಹಾಕೋಬೋದು. ನಾನಿವಾಗ ಕೊರಿಯಾಂಡರ್ ಪೌಡರ್, ರೋಸ್ಟೆಡ್ ಕೊರಿಯಾಂಡರ್ ಪೌಡರ್ ಹಾಕ್ಕೊಂಡಿದ್ದೀನಿ. ಇವಾಗ 1 ಟೀ ಸ್ಪೂನ್ ಗರಂ ಮಸಾಲ ಹಾಕೋತಾ ಇದ್ದೀನಿ. ಅದಾದಮೇಲೆ ಯು ಕ್ಯಾನ್ ಆಲ್ಸೋ ಹ್ಯಾವ್ ಚಾಪ್ಡ್ ಗ್ರೀನ್ ಚಿಲ್ಲೀಸ್ ಆರ್ ಚಾಪ್ಡ್ ರೆಡ್ ಚಿಲ್ಲೀಸ್. ನಾನು ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ತುಂಬ ಸ್ಪೈಸಿ ಬೇಕು ಅಂತಂದರೆ ನಾನು 1 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮೆಷರ್ಮೆಂಟ್ ಇನ್ಕ್ರೀಸ್ ಮಾಡ್ಕೋಬೋದು ನೀವು. ನಾನು ತೊಗೊಂಡಿರೋ ಅಂದರೆ ಗರಂ ಮಸಾಲ, ಕೊರಿಯಾಂಡರ್ ಪೌಡರ್, ಚಿಲ್ಲಿ ಪೌಡರ್ 1 ಟೀ ಸ್ಪೂನ್ ಹಾಕ್ಕೊಂಡಿರೋದ್ರಿಂದ ದಿಸ್ ಇಸ್ ಲೈಕ್ ನಾಟ್ ಟು ಸ್ಪೈಸಿ, ನಾಟ್ ಟು ಮೈಲ್ಡ್, ಆ್ಯಪ್ಟಾಗಿತ್ತು, ಕರೆಕ್ಟಾಗಿತ್ತು. ಇವಾಗ ನಾವು ರೋಸ್ಟ್ ಮಾಡಿ ಇಟ್ಕೊಂಡಿರೋ ಪನ್ನೀರನ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ಅಂದರೆ ನಾವು ಮಾಡ್ತಾಯಿರೋ ಗ್ರೇವಿಯಿಂದ ಫ್ಯೂಮ್ಸ್ ಬರ್ತಾ ಇದೆಯಲ್ಲ, ಅದು ಕ್ಯಾಮ್ರಾನ ಬ್ಲಾಕ್ ಮಾಡಿದೆ. ಆಫ್ಟರ್ ಕ್ಲೀನಿಂಗ್ ದಟ್ ಇದು ವಿಷನ್ ಕ್ಲಿಯರ್ ಆಗಿದೆ. ಆಯಿತು. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಇದು ಆಲ್ಮೋಸ್ಟ್ ರೆಡಿ. ಇಷ್ಟು ಮಾಡ್ಕೊಂಡ್ವಿ ಅಂತ ಅಂದರೆ ಇದು ಗ್ರೇವಿ ಕಂಪ್ಲೀಟಾಗಿ ರೆಡಿ ಆಯಿತು ಅಂತ ಅರ್ಥ. ಇದು ಕುದಿತಾ ಇದೆ ಇವಾಗ ಚೆನ್ನಾಗಿ. ಅಟ್ ದ ಎಂಡ್ ನೀವು ಫ್ರೆಶ್ ಮೇಥಿ ಲೀವ್ಸ್ ಅಂದರೆ ಮೆಂತ್ಯ ಸೊಪ್ಪು ಹಾಕೋತಾ ಇದ್ದೀನಿ. ಮೆಂತ್ಯ ಸೊಪ್ಪು ಫ್ರೆಶ್ಶಾಗಿ ಸಿಕ್ಕಿರಲಿಲ್ಲ ನಿಮಗೆ ಅಂತಂದರೆ ಕಸೂರಿ ಮೇಥಿ ಆದರೂ ಹಾಕೋಬೋದು. ಇದು ಮೆಂತ್ಯ ಸೊಪ್ಪು ಎಷ್ಟು ಒಳ್ಳೆಯದಪ್ಪ ಅಂತಂದರೆ ಡಯಾಬಿಟಿಸ್ ಇರೋರು ರೆಗ್ಯುಲರಾಗಿ ತಿಂದರೆ ತುಂಬಾ ಒಳ್ಳೆಯದು. ಅದಾದಮೇಲೆ ಇಟ್ ವಿಲ್ ರೆಡ್ಯೂಸ್ ಪೇಯ್ನ್ ರಿಲೀಫ್ ಮಾಡುತ್ತೆ ಅಂತ ಹೇಳ್ತಾರೆ. ಬ್ರೆಸ್ಟ್ ಫೀಡಿಂಗ್ ಮಾಡೋರು ಈ ಥರ ಸೊಪ್ಪು ಮೆಂತ್ಯ ಕಾಳು ನೆನೆಸಿ ಅದ್ರದ್ದು ನೀರು ಕುಡಿಯೋದ್ರಿಂದ, ಇಲ್ಲ ಅದನ್ನು ಕುದಿಸ್ಬಿಟ್ಟು ಹಾಲು ಮಾಡ್ಕೊಂಡು ಕುಡಿಯೋದ್ರಿಂದ ಮಿಲ್ಕ್ ಪ್ರೊಡಕ್ಷನ್ ಚೆನ್ನಾಗಾಗತ್ತೆ ಅಂತ ಹೇಳ್ತಾರೆ. ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಆಗುತ್ತೆ. ರಿಸ್ಕ್ ಆಫ್ ಹಾರ್ಟ್ ಡಿಸೀಸಸ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ವೆಯ್ಟ್ ಲಾಸ್ಗೂ ಕೂಡ ತುಂಬ ಒಳ್ಳೆಯದು. ಇದೇ ಥರ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ರೆಗ್ಯುಲರಾಗಿ ಕನ್ಸ್ಯೂಮ್ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದು. ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಒಳ್ಳೆಯದು. ನಾವು ಇಟ್ ಈಸ್ ಆಲ್ಮೋಸ್ಟ್ ರೆಡಿ. ನಾನಿವಾಗ ಟೇಸ್ಟ್ ಮಾಡ್ತಾಯಿದ್ದೀನಿ. 1 ಟೀ ಸ್ಪೂನಲ್ಲಿ ತೊಗೊಂಡ್ಬಿಟ್ಟು ಟೇಸ್ಟ್ ಮಾಡಿದೆ. ಎಸ್, ಟೇಸ್ಟ್ ಎಲ್ಲ ಕರೆಕ್ಟಾಗಿದೆ. ಸಾಲ್ಟ್ ಕೂಡ ಕರೆಕ್ಟಾಗಿದೆ. ನೀವು ಅಟ್ ದ ಎಂಡ್ ಪ್ಲೇಟಿಗೆ ಸರ್ವ್ ಮಾಡಿಕೊಂಡಾಗ ಅಂದರೆ ಲೆಮನ್ ಜ್ಯೂಸನ್ನ ಸ್ವಲ್ಪ ನೀವು ಪ್ಲೇಟಲ್ಲಿ ಹಾಕೋಬೋದು, ಹುಳಿ ಕಡಿಮೆ ಅಂತ ಅನಿಸ್ತು ಅಂದರೆ. ಬಟ್ ನಾವು ಇಟ್ ಇಸ್ ಕರೆಕ್ಟಾಗಿತ್ತು. ಟೇಸ್ಟ್ ಎಲ್ಲ ಬ್ಯಾಲೆನ್ಸ್ಡ್ ಆಗಿತ್ತು. ಸೊ ಗಾರ್ನಿಷ್ ಮಾಡೋದಕ್ಕೆ ನಾನು ಫ್ರೆಶ್ ಮೇಥಿ ಲೀವ್ಸ್ ಮತ್ತು ಆನಿಯನ್ ಸ್ಲೈಸ್ ಯೂಸ್ ಮಾಡ್ತಾಯಿದ್ದೀನಿ. ಎಸ್, ದಿಸ್ ಇಸ್ ಸೋ ಪ್ರೆಟಿ ಆ್ಯಂಡ್ ದಿಸ್ ಲುಕ್ಸ್ ಸೋ ಗುಡ್. ನಾನು ಆವಾಗಲೇ ಹೇಳ್ದಂಗೆ ಚಪಾತಿ ಜೊತೆ, ರೈಸ್ ಜೊತೆ, ರೋಟಿ ಜೊತೆ, ಈವನ್ ಸಜ್ಜೆ ರೊಟ್ಟಿ, ಬಾಜರಾ ರೊಟ್ಟಿ, ಎನಿಥಿಂಗ್, ಮಿಲೆಟ್ಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ, ಟ್ರೈ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬರ್ಸ್ ತುಂಬ ಕಡಿಮೆ ಆಗಿದ್ದಾರೆ. ಕಮೆಂಟ್ಸ್ ಕೂಡ ಕಡಿಮೆ ಆಗಿದೆ. ಕಮೆಂಟ್ ಮಾಡಿ, ಮರಿದೇ ಕಮೆಂಟ್ ಮಾಡಿ. ಆ್ಯಂಡ್ ಎಸ್, ಈಟ್ ಹೆಲ್ದಿ, ಸ್ಟೇ ಹೆಲ್ದಿ. ಯಾವಾಗಲೂ ಒಳ್ಳೆಯದನ್ನೇ ತಿನ್ನೋಣ, ಆರೋಗ್ಯವಾಗಿರುವಂಥದ್ದನ್ನೇ ತಿನ್ನೋಣ. ಅನ್ಹೆಲ್ದಿ ಬೇಡ, ಸಾಧ್ಯವಾದಷ್ಟು ಅನ್ಹೆಲ್ದಿ ಬೇಡ. ಒಕೇಷನಲಿ ಲೈಕ್ ಚೀಟಿಂಗ್ ಅಂದರೆ ಫ್ರೈಡ್ ಫುಡ್ಸ್, ಒಕೇಷನಲಿ ತುಂಬ ಇಷ್ಟ ಆಗಿರೋ ನಮಗೆ ಸ್ನ್ಯಾಕ್ಸ್, ಚಾಟ್ಸ್ ತಿನ್ನೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಮತ್ತೆ ಒಳ್ಳೆ ರೆಸಿಪಿ, ಹೆಲ್ದಿಯಾಗಿರೋ ರೆಸಿಪಿ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಒನ್ ಮೋರ್ ಟೈಮ್ ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ.